ಇನ್ನು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ದಂಗಲ್ ನಡುವೆ ಸಂಪುಟ ಪುನಾರಚನೆ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತಷ್ಟು ತೀವ್ರವಾಗಿದ್ದು ಕರ್ನಾಟಕ ರಾಜಕೀಯದಲ್ಲಿ ಮೇ 4ರ ಬಳಿಕ ಬದಲಾವಣೆ ಸುಳಿವು ಸಿಕ್ಕಿದೆ. ಮಂತ್ರಿಮಂಡಲ ಪುನರ್ರಚನೆ ಆಗಬೇಕು, ಅಧ್ಯಕ್ಷ ಸ್ಥಾನದ ವಿಚಾರ ಇದೆ, ಸುಮಾರು ವಿಚಾರ ಇದೆ, ಅದೆಲ್ಲ ತೀರ್ಮಾನ ಆಗಬೇಕು. ಮೇ 4ರ ನಂತರ ಏನಾಗಲಿದೆಯೋ ಗೊತ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗುತ್ತಾ, ಡಿಕೆಶಿ ಕನಸು ನನಸಾಗುತ್ತಾ ಅನ್ನೋ ಕುತೂಹಲ ಮೇ 4ರ ಡೆಡ್ಲೈನ್ ನತ್ತ ನೆಟ್ಟಿದೆ. ಚೆಕಪ್ ಇರೋದು ಸ್ಪೆಷಲ್ ಸರ್ಜರಿ, ಜನರಲ್ ಚೆಕಪ್ ಹೆಂಗೆ ವರ್ಷಕ್ಕೊಂದ್ಸರಿ ಅದು ಹಂಗೆ ಆ ಥರ ಅಷ್ಟೇ. ಇದು ಮುಸ್ಲಿಮ್ಗೂ ಇಂಟರ್ನಲ್ಗೂ ಏನು ಸಂಬಂಧ ಇಲ್ಲ, ರೆಗ್ಯುಲರ್ ಕೂಡಬೇಕಾಗಿತ್ತು ಕೂಡಿದಷ್ಟೇ. ನೋಡ್ಬೇಕು 4 ನಂತರ ಏನಾಗ್ತೈತಿ ಏನು ಹೇಳ್ತಾರೆ ಗೊತ್ತಿಲ್ಲ. ಏನು ಅದ್ರಾಗ ಅರ್ಧ ಕ್ರಿಕೆಟ್ ನೋಡಿದಾರೆ, ಅದರಲ್ಲಿ ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಅದಕ್ಕೆ ಎಲ್ಲರೂ ಎಕ್ಸ್ಪರ್ಟ್ ಅದಾವ್ರಿ, ಅಲ್ಲಿ ಬಂದಾರೆ ಎಲ್ಲ ಕ್ರಿಕೆಟ್ ಆಡೋ ಎಕ್ಸ್ಪರ್ಟ್ ಇದ್ದಾರೆ ಎಲ್ಲರೂ, ಏನು ಯಾರು ಕಡಿಮೆನಿಲ್ಲ. ಅದೇ ಕ್ಯಾಬಿನೆಟ್ ಅಂತಿಮ ಡಿಸಿಷನ್ ತಗೋಬೇಕು, ಅದ್ರ ನಾಳೆಗೆ ನೋಡೋಣ. ಅಲ್ಲ 5ನೇ ತಾರೀಕಂತಿ ಆಗಲೇಬೇಕು, ಯಾಕೆ ಮಂತ್ರಿಮಂಡಲ ವ್ಯವಸ್ಥೆನೇ ಆಗಲೇಬೇಕಲ್ಲ. ಭಾಳ ಇದ್ದೇ ಇದೆ ಅದು ಚರ್ಚೆ ಆಗಬೇಕು. ಈಗ ನಡೆಯೋದು ಬಂದೆಲ್ಲ ಬ್ರೇಕ್ ಹಾಕಬೇಕು ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ ಎಲ್ಲ ಸುಮಾರು ಇದೆ. ನೀವು ಹೇಳಿದಂಗೆ ಅದು ರಿಸಲ್ಟ್ ಆದಮೇಲೆ ಅದಕ್ಕೂ ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಮೇ 4 ಏನ್ ಹೇಳು? ಫಲಿತಾಂಶ. ಸೊ ಫಲಿತಾಂಶ ಹೊರಗೆ ಬೀಳ್ತಿದ್ದಂಗೆ ಒಂದು ನಿಮ್ಗೆ 11 ಗಂಟೆಗೆ ಟ್ರೆಂಡ್ ಗೊತ್ತಾಗುತ್ತೆ. 12 ಗಂಟೆಗೆಲ್ಲ ಫಲಿತಾಂಶ ಪ್ರಕಟ ಆಗತ್ತೆ. 12 ಗಂಟೆ ಮೇಲೆ ಎಷ್ಟು ಗಂಟೆಗೆ ಡೆಲ್ಲಿ ಫ್ಲೈಟ್ ಆಯ್ತೋ ನನಗೆ ಗೊತ್ತಿಲ್ಲ. ಎಲ್ಲ ಬರೀ ನೀವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತಿಕ್ಕೋಬೇಡ್ರಿ, ಎಲ್ಲ ಸತೀಶ್ ಜಾರಕಿಹೊಳಿ ಒಳನು ರೈಟಾ. ಯಾಕೆ ಹೇಳ್ರಿ, ಅವ್ರಿಗೀಗ ಅರ್ಜೆಂಟ್ KPCC ಅಧ್ಯಕ್ಷರಾಗಬೇಕಾಗಿತ್ತು. ಅವ್ರಿಗೆ ಅವರು ರೈಟ್, ಎಲ್ಲಾ ಕ್ಯಾಬಿನೆಟ್ ಸಚಿವರು ರೈಟ್, ಯಾಕಂದ್ರೆ ಅವ್ರಿಗೆ ತಮ್ಮ ಸ್ಥಾನ ಉಳಿಸ್ಕೊಳ್ಬೇಕಾಗೈತಿ. ಇನ್ನು ಉಳಿದ ಶಾಸಕರು ಅವರು ರೈಟ್, ಯಾಕಂದ್ರೆ ಅವ್ರಿಗೆ ಮಂತ್ರಿ ಆಗ್ಬೇಕಾಗಿತ್ತು. ಇನ್ನು ಉಳಿದವರು ಒಂದಿಷ್ಟು ಜನ ಅವರು ರೈಟ್, ಯಾಕಂದ್ರೆ ಅವರು ನಿಗಮ ಮಂಡಳಿ ಅದು ಇದು ರಿಶಫಲ್ ಆಗ್ಬೇಕಾಗಿತ್ತು. ಯಾರು ಇರಲ್ಲ ಮೇ 4ಕ್ಕೆ. ಸಂಜೆ ಅಷ್ಟ್ರಾಗ ಮುಗೀತು, ಫುಲ್ ಖಾಲಿ. ಯಾಕಂದ್ರೆ ಮೇ 4 ಡೆಡ್ಲೈನ್. ಮೇ 4 ಎದಕ್ಕೆ ಡೆಡ್ಲೈನ್? ನಾಯಕತ್ವ ಬದಲಾವಣೆಗೆ ಡೆಡ್ಲೈನ್, ಸಚಿವ ಸಂಪುಟ ಪುನಾರಚನೆಗೆ ಡೆಡ್ಲೈನ್, ಅಧ್ಯಕ್ಷರ ಸ್ಥಾನಕ್ಕೆ ಡೆಡ್ಲೈನ್, ಮುಸ್ಲಿಂ ಭಿನ್ನಮತ ಸ್ಫೋಟಕ್ಕೂ ಡೆಡ್ಲೈನ್. ಸೊ ಮೇ 4ರ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ಮಹತ್ವದ ಬೆಳವಣಿಗೆ. ರಜೆಗಿಜೆ ಹಾಕದಿದ್ರಿ ಈಗ ಹಾಕ್ಬಿಡ್ರಿ. ಮತ್ತೆ ಮೇ 4ರ ಮೇಲೆ ದಿನ ಡ್ರಾಮಾನೇ, ಮತ್ತೆ ಪ್ರತಿ ದಿನ ಡ್ರಾಮಾನೇ. ಅಲ್ಲ ಇದು ಮಾಡಬಾರ್ದು ಅಂತ ಅಲ್ಲ, ಮಹತ್ವಾಕಾಂಕ್ಷೆ ಇರಬಾರ್ದು ಅಂತ ಅಲ್ಲ, ಸಚಿವರು ಆಗ್ಬೇಕು ಅಂತ ಇಲ್ಲ, ಆಗಬಾರ್ದು ಅಂತ ಇಲ್ಲ. ಆದರೆ ಇದನ್ನೇ ಫುಲ್ ಟೈಮ್ ಇನ್ನು ಆಗೋ ಮಟ್ಟ ಇದನ್ನೇ ಮಾಡ್ಕೋತ ಕೂತು ಮತ್ತೆ ಈಗ ಆಡಳಿತದಲ್ಲಿ ಚುರುಕು ಕಳ್ಕೊಳ್ಳೋದಿದೆಯಲ್ಲ, ಅದು ಸರಿಯಲ್ಲ. ನಿಮ್ಗೆ ಉಳಿದಿರೋದು ಇನ್ನು 2 ವರ್ಷ. ನಿಮ್ಗೆ ನೆನಪಿರ್ಲಿ, 2 ವರ್ಷ ನಿಮ್ಗಿರೋದು. ಕಣ್ಣು ಮುಚ್ಚಿ ಕಣ್ ತೆಗೆದ್ರಾಗ 2000 ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. 27 ಬಂದೇ ಬಿಡ್ತೈತಿ. 2028 ವಿಧಾನಸಭಾ ಚುನಾವಣೆ. ಸೊ ಅದಕ್ಕೆ ಬೇಕಾದಂತಹ ವೇದಿಕೆನ ಈಗಲೇ ನೀವು ಸೆಟ್ ಮಾಡಬೇಕು. ಬರೀ ಇದ್ರಾಗ ಟೈಮ್ ಕಳೆದ್ರಂದ್ರೆ 2028ಕ್ಕೆ ಜನ ಮತ್ ಬರೀತಾರ, ಬೇರೆದೇ ಬರೀತಾರ. ಹೀಗಾಗಿ ಮೇ 4ರ ನಂತರ ನೀವು ರೆಡಿ ಆಗ್ರಿ. ತರ ಇದು ಮೆಗಾ ಸೀರಿಯಲ್ ಇದ್ದಂಗ ಒಂದ್ ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು, ಎಲೆಕ್ಷನ್ ಐತಂತ, ಈಗ ಮತ್ತೆ ಶುರುವಾಗಿದೆ. ಅದಕ್ಕೆ ಇನ್ನೊಂದು ಆಡ್ ಆನ್ ಆಗಿದೆ, ಅದು ಮುಸ್ಲಿಂ ಭಿನ್ನಮತ. ಇನ್ನು ಫುಲ್ ಜಾತ್ರೆ. ಒಳ ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು ಉಂಟು ಮಾಡಿದೆ. ಒಳ ಮೀಸಲಾತಿ ವಿಚಾರವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲು ಸಚಿವ ಸಂಪುಟ ಸಭೆಯನ್ನ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಇದೀಗ ನಾಳೆ ಏಪ್ರಿಲ್ 24 ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಒಳ ಮೀಸಲಾತಿ ಕುರಿತಾಗಿ ಮಹತ್ವದ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಆದ್ರಿಂದ ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ದಲಿತ ಎಡ ಬಲ ಸಮುದಾಯಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅದೆಲ್ಲವನ್ನು ಕೂಡ ಬಹಳ ಜನ ಪರ ವಿರುದ್ಧ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಭಾಳ ಜನ ಭಾಳ ಸಂಘಟನೆಗಳು ಮಾಡಿದ್ದಾವೆ, ಆಮೇಲೆ ಧರ್ಮಗುರುಗಳು ಮಾಡಿದ್ದಾರೆ. ಇದನ್ನೆಲ್ಲ ಚರ್ಚೆ ಮಾಡ್ತೀವಿ 24 ನಾಳೆ ಕ್ಯಾಬಿನೆಟ್, ಸ್ಪೆಷಲ್ ಕ್ಯಾಬಿನೆಟಲ್ಲಿ.
ಏನಾದ್ರು ನಾಳೆ ತೀರ್ಮಾನ ಆಗುತ್ತೆ ಸರ್? ಆಗಬೇಕು ಅಂತೇಳಿ ನಾನು ಆಶಾವಾದಿಯಾಗಿದ್ದೇನೆ. ಆದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ. ಅಲ್ಲ, ಅದೆಲ್ಲವನ್ನು ಕೂಡ ನಾನು ಸಮುದಾಯ ಪೂರ್ತಿ ಹೇಳ್ತಾರೆ ಅಂತಿಲ್ಲ. ಮಹದೇವಪ್ಪನವರೇ ಮಂತ್ರಿಗಳಿದ್ದಾರೆ. ಈಗ ಅವ್ರ ನೇತೃತ್ವದಲ್ಲಿ ನಾವು ಪರಮೇಶ್ವರ್ ಅವರು, ಶಿವರಾಜ್ ಚಂಗಡಿಗೆ, ತಿಮ್ಮಾಪುರು ನಾವೆಲ್ಲ ಒಟ್ಟಿಗೆ ಸೇರಿ ಕನ್ಸೆನ್ಸಸ್ ಮೇಲೆ 17 ಯಾವ ರೀತಿ ಮಾಡ್ಕೊಂಡಿದ್ದೀವಿ. ಕ್ಯಾಬಿನೆಟ್ ಡಿಸಿಷನ್ ಆಯಿತು, ಸದನಗಳಲ್ಲಿ ಒಪ್ಪಿಗೆ ಆಯಿತು, ಗವರ್ನರ್ ಅವರು ಸಹಿ ಹಾಕಿದ್ದಾರೆ. ಈಗೇನು ವ್ಯತ್ಯಾಸ ಇದೆ ಅಂದರೆ ರೋಸ್ಟರ್ ಬಿಂದುವಿನಲ್ಲಿ ಒಂದೇ ಕಡೆ ಹೋಗ್ತದೆ ಅನ್ನೋದು ಒಂದು ಅಭಿಪ್ರಾಯ ಇತ್ತು. ಅದಕ್ಕೆ ನಾವು ಸಮವಾಗಿ ABC ಕೊಡುವಂಥ ವ್ಯವಸ್ಥೆ ಮಾಡಿ ಅಂತೇಳಿ ನಾವು ಸಲಹೆ ಮಾಡಿದ್ದೀವಿ. ನಾನು ಸಮುದಾಯ ಪೂರ್ತಿ ಹೇಳ್ತಾರೆ ಅಂತಿಲ್ಲ. ಈ ಸಚಿವ ಸಂಪುಟ ಸಭೆಯಲ್ಲಾದ್ರೂ ತೀರ್ಮಾನ ಆಗುತ್ತಾ? ಅಲ್ಲ, ಗೊತ್ತಿಲ್ಲ, ಅದಾಗಬೇಕು. ಯಾಕೆಂದ್ರೆ ಬಹಳಷ್ಟು ಜನ ಈಗ ಉದ್ಯೋಗಾಕಾಂಕ್ಷಿಗಳು ಈ ವಿಚಾರಕ್ಕೆ ಬಹಳಷ್ಟು ನೇಮಕಾತಿಗಳು ಹಂಗೆ ಹಾಲ್ಟ್ ಆಗಿದ್ದಾವೆ. ಹೌದು. ಯಾಕೆ ಅಂತಂದ್ರೆ ಈ ಹಿಂದಿನ ಮೀಸಲಾತಿ ವ್ಯವಸ್ಥೆಯ ಅಡಿಯಲ್ಲೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಮುನಿಯಪ್ಪನವ್ರು ಒಪ್ಕೊಂಡಿಲ್ಲ. ಅನ್ಯಾಯ ಆಗ್ಬಿಡುತ್ತೆ, ನೀವು ಒಳ ಮೀಸಲಾತಿ ಜಾರಿ ಮಾಡಿ ನೀವು ಮಾಡಿ ಅಂತ ಹೇಳಿದ್ದಾರೆ. ಸೊ ಹಿಂಗಾಗಿ ಇದನ್ನ ಪ್ರೊಲಾಂಗ್ ಮಾಡೋದ್ರಿಂದ ಮತ್ತೆ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು ರೊಚ್ಚಿಗೆ ಹೇಳ್ತಾರೆ. ಆಮೇಲೆ ಈಗ ಈ ವಿಷಯ ರೇಸ್ ಆಗಿರೋದ್ರಿಂದ ಎಡ ಮತ್ತು ಬಲ, ಈಗ ಈ ರೋಸ್ಟರ್ ಬಿಂದು ಪ್ರಕಾರ ಒಂದು ಸಮುದಾಯಕ್ಕೆ ಮಾತ್ರ ಅವಕಾಶಗಳು ಜಾಸ್ತಿ ಸಿಗ್ತವೆ, ಆ ರೊಟೇಷನ್ ಅಡಿಯಲ್ಲಿ ಮತ್ತೆ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂತಹ ಒಂದು ಕನ್ಸರ್ನ್ ವ್ಯಕ್ತವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ಸಮುದಾಯಗಳಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಸಮವಾದಂತಹ ಅವಕಾಶಗಳನ್ನ ಕೊಡುವ ನಿಟ್ಟಿನಲ್ಲಿ ಮತ್ತು ಒಳ ಮೀಸಲಾತಿಯ ಆದ್ಯತೆ ಏನು ಅಂತಂದ್ರೆ ಮೀಸಲಾತಿ ವ್ಯವಸ್ಥೆಯಲ್ಲಿಯೇ ಬಹಳಷ್ಟು ಜನ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಒದಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಡ ಮತ್ತು ಬಲದ ನಡುವೆ ಫೈಟ್ ನಡುವೆ ಕ್ಯಾಬಿನೆಟ್ ನಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಕ್ಯಾಬಿನೆಟ್ ನಲ್ಲಿ ಬಲಗಡೆ ಬಲ ಜಾಸ್ತಿ ಇದೆ, ಎಡ ಬಲ ಕಡಿಮೆ ಇದೆ. ಆದ್ರೂ ನನಗೆ ಅನ್ಸುತ್ತೆ ಮುಖ್ಯಮಂತ್ರಿಗಳು ಒಂದು ಸಮಚಿತ್ತದಿಂದ ಎರಡೂ ಕಡೆ ಸಮಾನವಾದಂತ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಯಾರಿಗೂ ಬೇಜಾರಾಗದ ರೀತಿಯಲ್ಲಿ, ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಒಂದು ಸಮಚಿತ್ತದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಅನ್ಸುತ್ತೆ. ಅದ್ ಏನು ಅನ್ನೋದ್ರ ಬಗ್ಗೆ ಅವರೇ ಒಂದ್ ಸ್ವಲ್ಪ ಚಿಂತನ ಮಂಥನ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಬೇಕಾಗುತ್ತೆ. ನೋಡೋಣ, ನಾಳೆ ಇತ್ಯರ್ಥ ಆಗೋದು ಡೌಟ್ ನನಗೆ. ಐ ಡೋಂಟ್ ನೋ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳು. ಮತ್ತೆ ಇದೊಂದು ಎಡನಾದ್ರೂ ಕಷ್ಟ, ಮುಸ್ಲಿಮ್ರದಾಯ್ತು. ಮತ್ತೀಗ ಎಡಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ರೆ ಬಲಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ರೆ ಎಡ. ಇಬ್ರು ಕಾಯ್ತಾ ಇದಾರ ರಣ ಹದ್ದುಗಳ ತರ ಬೀಳಾಕೆ. ಅದೇನ್ ಮಾಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ.